ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯತ್ರ ಯೋಗೀಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನೀತಿ ಮತಿರ್ಮಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ 29ನೇ ದಿನ. ಇವತ್ತು 28, 29, 30, 31ನೇ ಶ್ಲೋಕವನ್ನು ನೋಡೋಣ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ನಾನ್ಯೇವ ತತ್ರ ಕಾ ಪರಿದೇವನಾ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚೈನಮನ್ಯಃ ಶೃಣೋತಿ ಶ್ರುತ್ವಾ ಪ್ಯೇನಂ ವೇದ ನಚೈವ ಕಶ್ಚಿತ್. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ಧರ್ಮ್ಯಾದಿ ಯುದ್ಧಾಚೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಲ್ಲಿಯವರೆಗೆ ಜೀವದ ಇರುವು, ಹುಟ್ಟು, ಸಾವಿನ ಬಗ್ಗೆ ಅನೇಕ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೃಷ್ಣನ ಮಾತಿನಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಮೂಲಭೂತವಾಗಿ ಅರ್ಜುನನಿಗೆ ಕಾಡಿದ ಸಮಸ್ಯೆ ನನ್ನ ಗುರು, ನನ್ನ ಅಜ್ಜ ಎನ್ನುವ ಸಂಬಂಧದ ಸೆಳೆತ. ಈ ಸಂಬಂಧದ ಸೆಳೆತ, ಅವರ ವಿರುದ್ಧ ಯುದ್ಧ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಅರ್ಜುನನ ಸಮಸ್ಯೆ. ಇಲ್ಲಿ ಆ ಕೃಷ್ಣ ಅವನ ಸಮಸ್ಯೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ನಮಗೆ ಸಂಬಂಧಿಯಾಗುವುದು ಆತನ ಹುಟ್ಟಿನ ನಂತರ. ಆದರೆ ಹುಟ್ಟಿನ ಮೊದಲು ಆತ ಏನಾಗಿದ್ದ, ಸತ್ತ ನಂತರ ಎಲ್ಲಿ ಹೋಗ್ತಾನೆ, ಈ ಹುಟ್ಟು ಸಾವಿನ ಹಿಂದೆ ಮತ್ತು ಮುಂದೆ ನಮಗೂ ಆ ಜೀವಕ್ಕೂ ಏನೂ ಸಂಬಂಧ ಇಲ್ಲ. ಈ ಸಂಬಂಧ ಜೀವದ ನಿರಂತರ ಬದುಕಿನ ಸರಳ ರೇಖೆಯಲ್ಲಿನ ಒಂದು ಬಿಂದು. ಅದು ಮಾತ್ರ ನಮಗೆ ವ್ಯಕ್ತ, ಉಳಿದದ್ದು ಅವ್ಯಕ್ತ. ಆದ್ದರಿಂದ ಸರಳ ರೇಖೆಯ ಒಂದು ಬಿಂದುವಿನಲ್ಲಿ ನಿಂತು ದುಃಖಿಸುವುದು ಸೂಕ್ತ ಅಲ್ಲ. ಹಾಗಾದರೆ ನಾವು ಬದುಕಿದ್ದಾಗ ಒಬ್ಬರನ್ನೊಬ್ಬರು ಪ್ರೀತಿಸಬಾರ್ದು, ಬಾಂಧವ್ಯ ಇರಬಾರ್ದು ಅಂತ ಅರ್ಥನಾ? ಹಾಗಲ್ಲ. ಇದ್ದಾಗ ಪ್ರೀತಿಸಬೇಕು, ಆದರೆ ಇಲ್ಲವಾದಾಗ ಭಗವಂತ ಕರೆಸ್ಕೊಂಡ ಅಂತ ಹೇಳಿ ನಿಶ್ಚಿಂತೆಯಿಂದ ಇರತಕ್ಕಂಥ ಒಂದು ತರಬೇತಿಯನ್ನು ನಾವು ಮನಸ್ಸಿಗೆ ಕೊಡಬೇಕು. ಈ ರೀತಿ ಬದುಕಲು ನಾವು ಕಲಿದೇ ಇದ್ದರೆ ಜೀವನ ದುಸ್ತರ ಆಗತ್ತೆ. ಇದ್ದಾಗ ಸಂತೋಷದಿಂದಿರಬೇಕು, ಇಲ್ಲದಿದ್ದಾಗ ದುಃಖಿಸಬಾರದು ಎನ್ನುವುದು ಈ ಕೃಷ್ಣನ ಈ ಶ್ಲೋಕದ ಸಂದೇಶ. ಯಾರಾದರೂ ಈ ಜೀವತತ್ವವನ್ನು ಅಥವಾ ಭಗವಂತನನ್ನು ಕಂಡುಕೊಂಡ್ರೆ ಅದೊಂದು ಅಚ್ಚರಿ ಇದ್ದಂತೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್. ಇನ್ನೊಬ್ಬ ಇದನ್ನು ಹೇಳಿ ಒಬ್ಬರು ನಮಗೆ ತೋರಿಸ್ಕೊಟ್ರೆ ಅದು ಕೂಡ ಒಂದು ಆಶ್ಚರ್ಯ ಇದ್ದ ಹಾಗೆ. ಮತ್ತೊಬ್ಬ ಅದನ್ನು ಕೇಳಿ ತಿಳಿದರೆ ಅದು ಕೂಡ ಒಂದು ಆಶ್ಚರ್ಯ ಇದ್ದಂತೆ. ಅಂದರೆ ಯಾರೋ ಒಬ್ಬ ಭಗವಂತನನ್ನು ಆಶ್ಚರ್ಯದಿಂದ ನೋಡ್ತಾನೆ, ಯಾರೋ ಒಬ್ಬ ಆಶ್ಚರ್ಯದಿಂದ ಆಡ್ತಾನೆ, ಮತ್ತೊಬ್ಬ ಯಾರೋ ಒಬ್ಬ ಆಶ್ಚರ್ಯದಿಂದ ಕೇಳ್ತಾನೆ. ಎಷ್ಟು ಕೇಳಿದರೂ ಜೀವವನ್ನಾಗಲಿ ಭಗವಂತನನ್ನಾಗಲಿ ಸರಿಯಾಗಿ ಅರ್ಥವರು ಯಾರೂ ಇಲ್ಲ. ಇದು ಜೀವ ಹಾಗೂ ಭಗವಂತನ ಬಗ್ಗೆ ಇರುವ ಶ್ಲೋಕ. ಭಗವಂತನನ್ನು ಕಂಡವರು ವಿರಳ. ಒಂದು ವೇಳೆ ಬಹಳ ಸಾಧನೆಯಿಂದ ಆತನನ್ನು ಕಂಡುಕೊಂಡರೆ ಕಂಡವರ ಉದ್ಗಾರ ಕೇವಲ ಅಚ್ಚರಿಯಷ್ಟೇ, ಅದೊಂದು ವಿಸ್ಮಯ. ಈ ವಿಶ್ವವೇ ಒಂದು ಅದ್ಭುತ. ಹಾಗಿರುವಾಗ ವಿಶ್ವವನ್ನು ನಿರ್ಮಿಸಿದ ಆ ಭಗವಂತ ಅದೆಷ್ಟು ಅದ್ಭುತ ಇರಬಹುದು. ಆದ್ದರಿಂದ ಆತನನ್ನು ಕಂಡವರು ಆತನ ಬಗ್ಗೆ ವರ್ಣಿಸಲಾಗೋದಿಲ್ಲ. ಒಂದು ವೇಳೆ ವರ್ಣಿಸಿದರೆ ಕೇಳುವವರಿಗೆ ಅದೊಂದು ಆಶ್ಚರ್ಯಕರವಾಗತ್ತೆ, ಅಥವಾ ಏನೋ ಹುಚ್ಚ ಅಂತ ಅಂದ್ಕೊಳ್ತಾರೆ. ಅವರಿಗೆ ಅರ್ಥ ಆಗೋ ತನಕ, ಅನುಭವ ಆಗೋ ತನಕ ಅರ್ಥ ಆಗೋದಿಲ್ಲ. ಯಾರೇ ಎಷ್ಟೇ ಹೇಳಲಿ ಕೊನೆಗೆ ಭಗವಂತ ಆಶ್ಚರ್ಯವಾಗೇ ಉಳಿತಾನೆ. ಏಕೆಂದರೆ ಭಗವಂತನನ್ನು ತಿಳಿಯೋದು ಅಸಾಧ್ಯ. ಈ ರೀತಿ ಜೀವ ಆತ್ಮ ಸಾಕ್ಷಾತ್ಕಾರ ಆದಾಗ ನಮಗಾಗುವುದು ಕೇವಲ ವಿಸ್ಮಯ. ಅದನ್ನು ವರ್ಣಿಸುವುದು ಅಸಾಧ್ಯ. ಜೀವ ಒಂದು ಬೆಳಕಿನ ಪುಂಜ, ಅದೊಂದು ಮಹಾನ್ ಅಚ್ಚರಿ. ಅದು ಸೂರ್ಯನಿಗಿಂತ ಪ್ರಖರ, ಚಂದ್ರನಿಗಿಂತ ತಂಪಾದ ಬೆಳಕು. ಜೀವತತ್ವದ ಬಗ್ಗೆ ಕೇಳಿ ಅದರ ಬಗ್ಗೆ ಖಚಿತವಾದ ತೀರ್ಮಾನಕ್ಕೆ ಬರುವುದು ಮಾತ್ರ ಅಸಾಧ್ಯ. ಮೂಲಭೂತವಾಗಿ ಯಾರ ದೇಹದಲ್ಲಿರುವ ಜೀವವನ್ನು ಸಾಯಿಸುವುದು ಸಾಧ್ಯ ಇಲ್ಲ. ದೇಹ ಸಾಯಬೇಕು ಅನ್ನೋದು ವಿಧಿ ನಿಯಮ. ಹಾಗೂ ಅದಕ್ಕಾಗಿ ದುಃಖ ಪಡಬಾರ್ದು. ತನ್ನ ಸ್ವಂತ ಇಚ್ಛೆಯಿಂದ ದೇಹ ತ್ಯಜಿಸಲು ಯಾರಿಗೂ ಸಾಧ್ಯ ಇಲ್ಲ, ಹಾಗೂ ತ್ಯಜಿಸದೇ ಇರಲೂ ಸಾಧ್ಯವಿಲ್ಲ. ಆಯಂ ದೇಹೇ ಸರ್ವಸ್ಯ ಭಾರತ. ರಕ್ಷಣೆ ಮಾಡುವ ಭಗವಂತ ಒಳಗೆ ಕುಳಿತಿರುವಾಗ ಹುಟ್ಟು ಸಾವಿಗೆ ನಾವು ಹೊಣೆಗಾರರಾಗೋದಿಲ್ಲ. ಭರತ ವಂಶದಲ್ಲಿ ಹುಟ್ಟಿ ಬಂದ
ಅರ್ಜುನ ನೀನು ಈ ಸತ್ಯವನ್ನು ಅರಿತುಕೋ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಜೀವ ಎಂಬ ಬೆಳಕಿನ ಕಿಂಡಿಯನ್ನು ತಿಳಿದಾಗ, ಅದರ ಅರಿವು ಬಂದಾಗ ಹುಟ್ಟು ಸಾವಿನ ಮರ್ಮ ತಿಳಿಯುತ್ತೆ. ಆಗ ಸಾವು ಒಂದು ಆನಂದದ ಅನುಭವ ಆಗುತ್ತೆ. ಕೃಷ್ಣನ ಈ ಎಲ್ಲ ವಿಶ್ಲೇಷಣೆಯನ್ನು ಕೇಳಿದಾಗ ನಮ್ಮಲ್ಲಿ ಒಂದು ಅಭಿಪ್ರಾಯ ಮೂಡುತ್ತೆ. ಕೊಲ್ಲುವುದು ತಪ್ಪಲ್ಲ, ಏಕೆಂದರೆ ಜೀವಕ್ಕೆ ಸಾವಿಲ್ಲ, ಎಲ್ಲವೂ ದೈವೇಚ್ಛೆ, ಯಾರು ಯಾರನ್ನು ಬೇಕಾದರೂ ಕೊಲ್ಲಬಹುದು, ಅದು ಸರಿ ಹೌದಾ? ಸರ್ವಥಾ ಅದು ಸರಿಯಲ್ಲ. ಏಕೆಂದರೆ ಈವರೆಗೆ ನಾವು ನೋಡಿದ ವಿಷಯ ಕೇವಲ ಬದುಕಿನ ಒಳನೋಟ ಅಷ್ಟೇ. ಸಮಾಜ ಜೀವಿಗಳಾದ ನಾವು ಒಳಗಿನ ಅರಿವನ್ನು ಸಮಾಜದ ವಿರುದ್ಧ ಬಳಸುವುದು ಅಧರ್ಮ. ಶಾಸ್ತ್ರಕ್ಕೆ ಅನುಗುಣವಾಗಿರುವ ಸಮಾಜ ಧರ್ಮವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಈ ವಿಚಾರವನ್ನು ಅರ್ಜುನನ ಮುಖೇನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ ಅರ್ಜುನನ ಸನಾತನ ಧರ್ಮ ಯಾವುದು, ಸಮಾಜ ಧರ್ಮ ಯಾವುದು ಹಾಗೂ ಸ್ವಧರ್ಮ ಯಾವುದು? ಸನಾತನ ಧರ್ಮ ಹೇಳುತ್ತೆ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು ಅಂತ. ಸಮಾಜ ಧರ್ಮ ಹೇಳುತ್ತೆ ಕ್ಷತ್ರಿಯನಾದವನು ಅಧರ್ಮದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ, ಸಮಾಜ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಈ ಪುಣ್ಯ ಕಾರ್ಯದಲ್ಲಿ ತನ್ನವರು ಅಂತ ಹೇಳಿ ನೋಡಬಾರ್ದು. ಇನ್ನು ಅರ್ಜುನ ಮೂಲತಃ ಕ್ಷತ್ರಿಯನಾಗಿದ್ದಾನೆ. ಆತನ ಸ್ವಧರ್ಮ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಇಲ್ಲಿ ವ್ಯಕ್ತಿ ಧರ್ಮ, ಸಮಾಜ ಧರ್ಮ ಹಾಗೂ ಸನಾತನ ಧರ್ಮ ಏಕವಾಗಿದೆ. ಆದ್ದರಿಂದ ಅನ್ಯಾಯದ ವಿರುದ್ಧ ಹೋರಾಡುವುದು ಮಹಾಪುಣ್ಯದ ಕೆಲಸ. ಸಮಾಜದ ರಕ್ಷಣೆಗಾಗಿ ಹೋರಾಡುವುದು ಕ್ಷತ್ರಿಯನ ಮಹಾ ತಪಸ್ಸು. ಇದಕ್ಕಿಂತ ಪುಣ್ಯ ಕಾರ್ಯ ಇನ್ನೊಂದಿಲ್ಲ. ಹೀಗೆ ಕೃಷ್ಣನಿಗೆ ಅರ್ಜುನ ಹುಟ್ಟು ಸಾವಿನ ಬಗ್ಗೆ ವಿಶದವಾಗಿ ತಿಳಿಸಿಕೊಡ್ತಿದ್ದಾನೆ. ನಮಗೂ ಕೂಡ ಇದು ಅನ್ವಯ ಆಗತ್ತೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಷಯ. ಮುಂದಿನ ಅರ್ಥವನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣ ಅರ್ಪಣ ಮಸ್ತು.